ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವೈಭವ್. ಇವತ್ತು ಬೈಕಲ್ಲಿ ಒಂದು ಸ್ಮಾಲ್ ಅಪ್ಗ್ರೇಡ್ ಮಾಡಿದ್ದೀನಿ. ಅದು ಏನಂದರೆ ಬೋಬೋ ಮೊಬೈಲ್ ಮೌಂಟ್ ಹಾಕ್ಸ್ಕೊಂಡಿದ್ದೀನಿ. ತುಂಬ ನೆಸೆಸಿಟಿ ಇತ್ತು ಅಂತ ಅನಿಸ್ತು, ಯಾಕಂದರೆ ವಾಟರ್ ಪ್ರೂಫು ಪ್ಲಸ್ ನೀಟಾಗಿ ಕುತ್ಕೊಳುತ್ತೆ ಮೊಬೈಲು. ಬನ್ನಿ ಚೆಕ್ ಮಾಡೋಣ ಹೇಗಿದೆ ಅಂತ. ಇದು ಪ್ರೈಸು ಎಷ್ಟಾಯಿತು ಅಂತೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸುಮ್ಮನೆ ಯಾವುದೋ ಒಂದು ಮ್ಯಾಪ್ ಹಾಕೋತೀನಿ. ಸುಮ್ಮನೆ ಹಾಕೊಂಡು ಒಂದು ಚೆಕ್ ಮಾಡೋಣ ಹೇಗೆ ಕಾಣಿಸುತ್ತೆ ವ್ಯೂ ಅಂತ. ತೆಗೆದು ಮೂರು ಕಡೆ ಇದೆ, ನೀಟಾಗಿ ಮೊಬೈಲ್ ಕೂರಿಸೋಣ. ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ. ವಿವೋ ಕರೆಕ್ಟಾಗಿದೆ, ಹೆಡ್ ಲೆಂತಿಗೆ ಕರೆಕ್ಟಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಇಲ್ಲ ಹಾಕೊಂಡ್ರೆ ಹಿಂಗೆ ಬಗ್ಗಿ ನೋಡಬೇಕು. ಬನ್ನಿ ಹೋಗೋಣ, ಒಂದು ರೈಡು ಹೇಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ. ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದೋ ಒಂದು GPS ಮೌಂಟ್ ಹಾಕೊಂಡ ಥರ ಫೀಲ್ ಆಗ್ತಾ ಇದೆ. ವರ್ತು ಅನ್ಸುತ್ತೆ ನನಗಿದು, ತುಂಬಾ ವರ್ತು. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ, ಇದನ್ನು ಹಾಕ್ಸ್ಕೊಬೇಕಾದ್ರೆ ನಾನು ಹಾಕ್ಸ್ಕೊಂಡಿದ್ದು ಬಂದು ರೈಡ್ ಅಡ್ವೆಂಚರ್ಸ್ ಅಂತ. ಆ ಊರು ಬಂದು ಇರೋದು ವಿಜಯನಗರ ಪೈಪ್ಲೈನ್ ರೋಡ್ ಹತ್ರ. ನನಗೆ ತುಂಬ ಹತ್ರ ಆಗುತ್ತಲ್ಲ ಮನೆಯಿಂದ ಅಂದ್ಬಿಟ್ಟು ಅಲ್ಲೇ ಹೋಗಿದ್ದೆ. ಹೋಗ್ಬೇಕಾದ್ರೆ ಫೋನ್ ಮಾಡಿದ್ದೆ ಎಷ್ಟಾಗುತ್ತೆ ಪ್ರೈಸು ಏನು ಅಂತ. ಅಲ್ಲಿ ಹೋಗ್ಬೇಕಾದ್ರೆ ಕರೆಕ್ಟಾಗಿ ರೀಸನಬಲ್ ಪ್ರೈಸೇ ಹೇಳಿದರು. ನಾನು ಆನ್ಲೈನಲ್ಲೂ ಚೆಕ್ ಮಾಡಿದ್ದೆ, 2000, 2500, 1900 ಆ ಥರ ತೋರಿಸ್ತಾಯಿತ್ತು. ಸರಿ ಓಕೆ, ಒಂದು ವಾರ ಎಲ್ಲ ಕಾಯಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ಹೋದೆ ಹಾಕ್ಸ್ಕೊಡೋಣ ಅಂತ. ಎಲ್ಲ ಚೆನ್ನಾಗೇ ಇತ್ತು ಫ್ರಮ್ ದಿ ಬಿಗಿನಿಂಗಿಂದ ಎಂಡ್ವರೆಗೂ. ನಾನು ಒಂದು 2:30 ಹೊರಟೆ ಮನೆಯಿಂದ. ಫೋನ್ ಮಾಡಿಕೊಂಡು ಹೇಳಿದ್ರು, ಸೊ ಸ್ಟಾಕ್ ಇದೆ ಬನ್ನಿ ಅಂತ. ಹಾಗೆ ಒಂದು ಹಿಮಾಲಯನ್ 411ಗೆ ಚೈನ್ ಸ್ಪಾಕೆಟು ಚೇಂಜ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಹೊರಟೆ, ಎರಡನ್ನೂ ಹಾಕ್ಸ್ಕೊಂಬಂದ್ಬಿಡೋಣ ಒಂದೇ ಕಡೆ ಅಂದ್ಕೊಂಡು. ಬಟ್ ಹೋದ್ಮೇಲೆ ಏನಾಯಿತು ಅಂದರೆ, ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಹೋಗಿ ಪ್ರೈಸ್ ಕೇಳಿದ್ಮೇಲೆ, ಸರ್ ಇದು 3.5 ಸಮಥಿಂಗ್ ಆಗುತ್ತೆ, 50% ಡಿಸ್ಕೌಂಟ್ ಕೊಟ್ಟರೆ ನಿಮಗೆ ಒಂದು 1700ಗೆ 1850 ಏನೋ ಆಗುತ್ತೆ, ನಾನು 1700ಗೆ ಹಾಕ್ಕೊಡ್ತೀನಿ ಅಂತಂದ. ಓಕೆ ಫೈನ್, ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಅದೇ. 200 ರೂಪಾಯಿ ಕಮ್ಮಿನೇ ಸಿಗ್ತಾಯಿದೆಯಲ್ಲ ಅಂದ್ಕೊಂಡು. ಅದಾದಮೇಲೆ ಚೈನ್ಸ್ ಪಾಕೆಟು ರೋಲಾನ್ಗೆ ಬಂದ್ಬಿಟ್ಟು 3300 ಆಗುತ್ತೆ ಅಂದರು. ಓಕೆ ಅಂತಂದೆ. ನಾನೇನು ಬಾರ್ಗಿನ್ ಏನೋ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಬಾರ್ಗಿನೆಲ್ಲ ನನಗೆ ಇಷ್ಟ ಆಗೋಲ್ಲ. ನಂಗೆ ಅದು ಮಾತಾಡೋಕ್ಕೂ ಬರೋಲ್ಲ, ಒಂಥರ ಇದಾಗುತ್ತೆ ಏನು ಅಂತ. ಕೆಲಸ ಚೆನ್ನಾಗಿ ಮಾಡಿಕೊಟ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತು ಅಂದರೆ ನನಗೆ ಖುಷಿ ಆಯಿತು. ನಾನು ತೊಗೊಂಡಿರೋ ಐಟಮ್ ಅಂದರೆ ನಾನು ಕೊಟ್ಬಿಡ್ತೀನಿ, ಎಷ್ಟು ಹೇಳ್ತಾರಷ್ಟು. ಬಟ್ ಇವನು ಏನು ಮಾಡ್ದ ಅಂದರೆ, ಪ್ರೈಸೆಲ್ಲ ಚೆನ್ನಾಗಿ ಹೇಳ್ಬಿಟ್ಟು 2:30ಗೆ ನಾವು ಹೋದವನು 8 o'clock ಕಾಯಿಸಿದ್ರು ನನ್ನ ಅಲ್ಲೇ ಕೂರಿಸ್ಕೊಂಡು. ಐಟಮ್ ಬರಬೇಕು ಅಂತ. ರೋಲನ್ ಅವ್ರ ಹತ್ರ ಇರಲಿಲ್ಲ ಸ್ಟಾಕು. ಅವ್ರದ್ದು ಯಾವುದೋ ಇನ್ನೊಂದು ಬ್ರಾಂಚ್ ಇದೆಯಂತೆ ಅವ್ರದ್ದು, ರೈಡ್ ಅಡ್ವೆಂಚರ್ ಅಂತ, ಮತಿಕೆರೆ ಹತ್ರ. ಅಲ್ಲಿಂದ 5 ನಿಮಿಷ ಅಂದ್ಕೊಂಡು 8 ಗಂಟೆವರೆಗೂ 7:40 ವೆಯ್ಟ್ ಮಾಡಿಸಿದ್ರು. ನಾನು ಏನೋ ಫ್ರೀ ಆಗಿದ್ದೀನಲ್ಲ ಬಿಡುಗರು, ಇನ್ನೇನು ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ನಾನು ಕಾಯ್ಕೊಂಡು ಕೂತ್ಕೊಂಡೆ. ನನ್ನ ಬಜೆಟಿಗೆಲ್ಲ ಏನೋ ಒಂದು ರೇಂಜಿಗೆ ಹಾಕ್ಸ್ಕೊಂಬಿಡೋಣ, ರೆಡಿ ಮಾಡಿಸ್ಕೊಂಬಿಡೋಣ. ಮತ್ತು ಯಾವುದು ಚೇಂಜ್ ಮಾಡೋಷ್ಟು ಇಲ್ಲ ನಂದು ಬೈಕಲ್ಲಿ. ನಾನು ಯಾವುದು ಬೇರೆದರದೆಲ್ಲ ಏನೂ ಹಾಕ್ಸ್ತಾ ಇಲ್ಲ. ನನಗೇನು ಬೇಕು ಅದನ್ನು ಮಾತ್ರ ಹಾಕ್ಸ್ಕೊತಾ ಇದ್ದೀನಿ. ಯಾವ್ದು ನೆಸೆಸಿಟಿ ಇದೆ ನನಗೆ ಅದನ್ನು ಮಾತ್ರ. ಪ್ರೈಸು ಓಕೆ ಅನ್ನಿಸ್ತು, ನಾನು ಸುಮ್ಮನೆ ಇದ್ದೆ. ಸರಿ ಬಿಲ್ಗಿಲ್ ಹಾಕ್ಸಿದ ಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ಈ ಥರ ಯೂಟ್ಯೂಬರು ನಾವು, ಸೊ ನಾನು ಒಂಥರ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ನಿಮ್ಮದು ಶಾಪ್ನ,
ಏನೋ ಒಂದು ಪ್ರೈಸು ನೋಡ್ಕೊಂಡು ಕೊಡಿ ಅಂತ ಕೇಳೋಣ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಸರಿ, ಒಂದು 7:15 ಚೈನ್ ಬಂತು ಮಧ್ಯಾಹ್ನದಿಂದ ಕಾದಿದ್ದಕ್ಕೆ. ಹಾಕ್ಕೊಡ್ಬೇಕಾದ್ರೆ ಅವ್ನು ಹಾಕ್ತಿದ್ದಂಗೆ ನಾನು ಹೋದೆ. ಸರಿ ಸರ್, ಬಿಲ್ ಮಾಡಿಸ್ಕೊಂಬಂದ್ಬಿಡ್ತೀನಿ, ನೀವು ಹಾಕ್ಬಿಡಿ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ನನಗೆ ಅಂದ್ಬಿಟ್ಟು ಬಿಲ್ ಹಾಕ್ಸ್ಬೇಕಾದ್ರೆ ಏನು ಮಾಡೋವನ್ನೇ 3,300 ಚೈನ್ಗೆ ಅಂದ್ಬಿಟ್ಟು 3,050 ರೂಪಾಯಿ ಹಾಕ್ದ. ಸರಿ ನೋಡಿದೆ, ಸುಮ್ಮನೆ ಇದೆ. ಸರಿ ಹಾಕ್ಲಿ ಫಸ್ಟು ಬಿಲ್ಲ ಅಂತ 1,700 ಹಾಕಿದರೆ ನಾನು ಸುಮ್ಮನೆ ಆಗಿಬಿಡ್ತಾಯಿದ್ದೆ. 1,850 ಹಾಕ್ದ, ಮತ್ತೆ 150 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ನನಗೆ ಉರಿದೋಗ್ಬಿಡ್ತು ನನಗೆ. ಅಲ್ಲ ಸರ್, ನೀವು ಹೇಳಿದೆ ಒಂದು ಪ್ರೈಸು, ಹಾಕಿದ್ದೆ ಒಂದು ಪ್ರೈಸು ಅಲ್ಲ ಅಂದರೆ, ಇಲ್ಲ ಸರ್ ನಾವು ಹಂಗೆ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದೀನಿ, ಈ ಪ್ರೈಸ್ ಯಾರು ಕೊಡೋಲ್ಲ ನಿಮಗೆ, ಬೇಡ ಅಂದರೆ ಹಾಕ್ಸ್ಕೊಳ್ಳಿ, ಇಲ್ಲಾಂದರೆ ತೆಗಿಸ್ಬಿಡ್ತೀನಿ ಇವಾಗಲೇ ಅಂದ್ಬಿಟ್ಟು ತೆಗಿಸ್ಬಿಡೋಕ್ಕೆ ಅಷ್ಟೊತ್ತಿಂದ ಕೂತ್ಕೊಂಡು ಹಾಕ್ಸ್ಕೊಂಡು ನಾನು ಐಟಮ್ನ. ಹಂಗೆ ಬೇಡ ಅಂದಿದ್ರೆ ಮೊದಲೇ ಬೇಡ ಅಂದ್ಬಿಟ್ಟು ನಾನು ಬರೀ ಚೈನ್ ಮಾತ್ರ ವೆಯ್ಟ್ ಮಾಡ್ಕೊಂಡು ಕೂತ್ಕೊತಿದ್ದೆ. ಕೂರ್ದೈತೆ ಮತ್ತು ಇನ್ನೊಂದು ಮಾತು ಅಂದ್ಬಿಟ್ಟು, ಏನು ಯೂಟ್ಯೂಬರ್ ಅಂದ್ಬಿಟ್ರೆ ನಿಮಗೆ ಡಿಸ್ಕೌಂಟ್ಗಳು ಕೊಟ್ಬಿಡ್ಬೇಕಾ ಅಂತ. ಅಲ್ಲಿ ಇನ್ನೂ ನಾನು ಟ್ರಿಗರ್ ಆಗಿಬಿಟ್ಟೆ. ಇಲ್ಲಿ ಬಂದು ಹಾಕ್ಸ್ಕೊಂಡು ನಮ್ಮ ಕಾಸು ನಾವು ಕೊಟ್ಬಿಟ್ಟು ನಿನ್ನ ಪ್ರಮೋಟ್ ಮಾಡ್ಕೊಂಡು ನಾವು ಹೋಗ್ತೀವಿ. ಅಲ್ಲಿ ಸ್ವಲ್ಪ ನೆತ್ತಿಗೆ ಏರ್ತು, ಏನು ಮಾತಾಡ್ತಿದ್ಯಾ ಗುರು ನೀನು ಹೇಳಿದೆ ಒಂದು ಪ್ರೈಸು, ಹಾಕಿರದೆ ಒಂದು ಪ್ರೈಸು, ನೀನು ಹೇಳಿದ ಪ್ರೈಸೇ ಹಾಕ್ಬಿಟ್ಟಿದ್ರೆ ನಾನು ಏನೂ ತಲೆನೇ ಕೆಡ್ಸ್ಕೊತಿರಲ್ಲ, ಸುಮ್ಮನೆ ಬಂದುಬಿಡ್ತಿದ್ದೆ. 150 ರೂಪಾಯಿ 50 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ತಿರ್ಗಾ ಬಂದ್ಬಿಟ್ಟು ನನಗೇನೆ ವದ ಮಾಡ್ತಿದ್ಯಾ ನೀನು. ಕಮ್ಮಿ ಮಾಡಿದ್ವ ನಾನು, ಹಂಗೆ ಮಾಡಿದ್ದೀನಿ ಅಂದ್ಕೊಂಡು. ಈಗ ನಾನು ಕಮ್ಮಿ ಮಾಡೋಕ್ಕೆ ನಿಂಗೆ ಅವಕಾಶನೇ ಕೊಟ್ಟಿಲ್ವಲ್ಲ ನೀನು ನನಗೆ ಅಂತ ಕೇಳಿದೆ. ಇಲ್ಲ ಸರ್, ನಾನು ಆಲ್ರೆಡಿ ಕಮ್ಮಿ ಮಾಡಿದ್ದೀನಿ, ಏನು ಮಾತಾಡ್ತೀನಿ, ಹಿಂದಿಲ್ಲ ಹಂಗೆ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡು ಅವ್ನು ಹಿಂದಿ ನಮಗೇನು ಅರ್ಥ ಆಗಲ್ವಾ. ಬಟ್ ಫಿಟ್ಮೆಂಟ್ ಮಾಡ್ಕೊಂಡಲ್ಲ ತುಂಬ ಒಳ್ಳೆ ಹುಡುಗರು, ಕಾಯ್ಕೊಂಡು ನೀಟಾಗಿ ಹಾಕೋರು, ಅವ್ರ ಬಗ್ಗೆ ನನಗೇನು ಎರಡು ಮಾತಿಲ್ಲ. ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ರು, ನನಗೆ ಖುಷಿ ಆಯಿತು. ಅದೊಂದೇ ವಿಷಯಕ್ಕೆ ಸುಮ್ಮನೆ ಇದ್ದೀನಿ. ಅವನೊಬ್ಬ ಕುತ್ಕೊಂಡಿರ್ತಾನಲ್ಲಿ ಬಿಲ್ಲಿಂಗಲ್ಲಿ, ಹೇಳೋದೇ ಒಂದು ಪ್ರೈಸು, ನೀವು ಬರೋವಾಗ ಬಂದ ಮೇಲೆ ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಡ್ಮೇಲೆ ಹೇಳೋದೇ ಇನ್ನೊಂದು ಪ್ರೈಸು. ಕೇಳಿದ್ರೆ ಫುಲ್ಲು ಇದು ಮಾಡೋದು. ಇಲ್ಲ ಅಂದರೆ ಬಿಟ್ಬಿಡಿ ಸರ್, ಯಾವನು ಬಿಡ್ತಾನೆ ಗುರು, ಎಲ್ಲ ಹಾಕ್ಸ್ಬಿಟ್ಟು ಫಿಟ್ ಮಾಡಿಸ್ಬಿಟ್ಟು ತೆಗೆಸ್ಕೊಂಡು ಹೋಗೋಕೆ ನಮ್ಗೆ ತಿಕ್ಲ ನಮಗೆ. ಹಂಗೆ ಎಲ್ಲ ಫಿಟ್ ಮಾಡಿಸ್ಬಿಟ್ಟು ತೆಗಿಯಂಗಿದ್ರೆ ನಾವು ಫಸ್ಟ್ ಆಫ್ ಆಲ್ ನಾವೇನಕ್ಕೆ ಹಾಕ್ಸ್ತೀವಿ? ಅದನ್ನು ಹೇಳ್ತಾ ಇದ್ದೀನಿ, ಅವ್ನಿಗೆ ಅರ್ಥನೇ ಮಾಡ್ಕೊತಾ ಇಲ್ಲ. ಮೇ ಬಿ ನನ್ನ ಒಬ್ಬಂಗೆ ಈ ಥರ ಆಗಿದೆಯಲ್ಲ, ಅಲ್ಲಿ ಬಂದವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಗೊತ್ತಿಲ್ಲ ನನಗೆ. ಯಾರಿಗಾದರೂ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಬೇರೆಯವರು ಅಟ್ಲೀಸ್ಟ್ ಹೋಗಿ ಈ ಥರ ಲಾಸ್ ಮಾಡ್ಕೊಂಡು ಬರೋ ಬದಲು ನೆಮ್ಮದಿಯಾಗಿ ಬೇರೆ ಕಡೆ ಎಲ್ಲರೂ ಹುಡಿಕೊಂಡು ಹೋಗಲಿ. ಗೋರಿಲ್ಲ ಬಿಚ್ಕೊಳಂಗಿದ್ರೆ ಎಲ್ಲ ಬಿಚ್ಕೋ, ಅದೇನು ಚೈನ್ ಹಾಕಿದೆ ಅದನ್ನು ಬಿಚ್ಕೋ ಅಂತಂದೆ. ಸರಿ ಆಯಿತು ಅಂತಂದ, ಸುಮ್ಮನೆ ಬಿಚ್ಕೊಳ್ಳೋ ಅಂತ. ಅದಕ್ಕೆ 400 ರೂಪಾಯಿ ಫಿಟ್ಮೆಂಟ್ ಚಾರ್ಜ್ ಕೊಡಬೇಕು ಅಂತ ಇಟ್ಕೊಳ ಇನ್ನೊಬ್ಬ. ಅಯ್ಯ, ನೀವು ಕೊಟ್ಟಿರೋದೇ ನೆಟ್ಟಿಗೆ ನೀವು ಸುಳ್ಳುಗಳು ಹೇಳ್ಕೊಂಡು ಆಟ ಆಡ್ತಿದ್ದೀರಾ. ಅದ್ರ ಮೇಲೆ ನಾನು ಐಟಮ್ ತೆಗೆದುಬಿಟ್ಟು ತಿರ್ಗಾ 400 ರೂಪಾಯಿ ಕೊಡಲ ಇಷ್ಟೊಂದು ತನಕ ವೆಯ್ಟ್ ಮಾಡಿರೋದಕ್ಕೆ. ಆ್ಯಕ್ಚುಲಾಗಿ ನಿಯತ್ತಾಗಿ 1 ಅವರ್ ಕೆಲಸ ಮಾಡ್ತಿದ್ರೆ, ಅಂಗಡಿ ಇಟ್ಟಿದ್ರೆ ಇಷ್ಟೊಂದಾಗ ವೆಯ್ಟ್ ಮಾಡ್ತಿದ್ದೀನಿ ಪಾಪ ಕಸ್ಟಮರ್ಗೆ ಅಂದ್ಬಿಟ್ಟು ಅವನೇ ಡಿಸ್ಕೌಂಟ್ ಕೊಡಬೇಕು. ಸರ್ ತುಂಬ ವೆಯ್ಟ್ ಮಾಡಿಸ್ಬಿಟ್ಟೆ ನಾನು ಹೇಳಿದ ಟೈಮ್ಗಿಂತ, ಸಾರಿ ಅಂದ್ಬಿಟ್ಟು ಇದಕ್ಕೋಸ್ಕರ 100-200 ಕಮ್ಮಿ ಮಾಡಿದ್ದೀನಿ, ನೆಕ್ಸ್ಟು ಈ ಥರ ಮಾಡಲ್ಲ ಸರ್ ಅಂದ್ಬಿಟ್ಟು ಹೋಗಿದ್ದಿದ್ರೆ ನಾನು ಸುಮ್ಮನೆ ಬಂದ್ಬಿಡಿ. ಇಲ್ಲ ಅದೇ ಪ್ರೈಸೇ ಹಾಕ್ಬಿಟ್ಟಿದ್ರು ನಾನೇ ಸುಮ್ಮನೆ ಆಗ್ಬಿಡ್ತಿದ್ದೆ. ಯಾಕಂದರೆ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ, ಒಂದು 200-300 ಜಾಸ್ತಿನೇ ಇತ್ತು. ಅದು ಈ ಮೌಂಟಿಗೆ ಮಾತ್ರ, ಈ ಬ್ರಾಸ್ಟು ಚೈನ್ ಕಿಟ್ ಸ್ಪಾಕೆಟ್ ಏನಿದೆ ಅದಕ್ಕೆಲ್ಲ ಕರೆಕ್ಟಾಗೇ ಇತ್ತು. ಏನಂದರೆ ಒಂದು ಇನ್ಸ್ಟಾಲೇಷನ್ ಚಾರ್ಜು ನೀವು ಆನ್ಲೈನ್ ಆರ್ಡ್ರ್ ಮಾಡ್ಕೊಂಡು ಬಂದರೆ ಆಚೆ ಕಡೆ ಹಾಕ್ರೆ ಅವ್ರಿಗೂ ಕೊಡಬೇಕು. ಇಲ್ಲೇ ಆದರೆ ಅವರೇ ಮಾಡ್ಕೊಡ್ತಾರೆ. ಅದಕ್ಕೇನು ಅವ್ರೇನು ಫ್ರೀಯಾಗಿ ಏನೋ ಮಾಡ್ಕೊಳ್ಳೋ, ಅದಕ್ಕೊಂದು 400 ರೂಪಾಯಿ ಹಾಕ್ಕೊಂಡು. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು, ಅನ್ಸು ವಿಧಿನೇ ಇಲ್ಲ ಅಂದರೆ ಫಸ್ಟೇ ದುಡ್ಡು ಮಾತಾಡಿಕೊಂಡು ಅವನಿಗೆ ಕಿವಿಗೆ 10 ಸರಿ ಹೇಳ್ಬಿಡಿ ಅವನಿಗೆ, ಇದೇ ಗುರು ನೀನು ಹೇಳಿದ್ದು ಪ್ರೈಸ್. ನಾನೇನೋ ಎಲ್ಲ ರೆಡಿ ಆಯ್ತು ಗುರು, ಒಂಥರ ನನ್ನ ಬೈಕು ಬೇರೆ ಥರನೇ ಕಾಣಿಸ್ತಾ ಇದೆ ಅಂದ್ಕೊಂಡು ಖುಷಿಗೆ ಬರೋಣ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡಿದ್ರೆ ಎಂಡ್ ಮೂಮೆಂಟಲ್ಲಿ ಎಲ್ಲ ಹಾಳು ಮಾಡೋದು. ನನಗೇನು ಟೈಮ್ ಇರಲಿಲ್ಲ, ಹಾಕ್ಸ್ಕೊಂಡು ಬಂದೆ. ಇನ್ನು ಅಷ್ಟೋ ತನಕ ಕಾದ್ಬಿಟ್ಟು ತಿರ್ಗಾ ವಾಪಸ್ ಮನೆಗೆ ಹಂಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಇಷ್ಟ ಆಯಿತು. ಬಟ್ ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿದೆ ಮೌಂಟು. ಒಂಥರ ಒಳ್ಳೆ ಫೀಲ್ ಕೊಡ್ತಾಯಿದೆ. ನಾನು ಅನ್ಕೋತೀನಿ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ. ನಾನು ಆಮೇಲೆ ನೋಡ್ತೀನಿ ಕೂತ್ಕೊಂಡು ಹೇಗೆ ಬಂದಿದೆ ಅಂತ. ನೀವು ಲಾಂಗ್ ರೈಡ್ ಏನಾದ್ರು ಹೋದಾಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ವಾಟರ್ ಪ್ರೂಫು ಮತ್ತು ಇದಕ್ಕೆ ಚಾರ್ಜಿಂಗ್ ಕೇಬಲ್ ಇಲ್ಲ. ಅದು ಬೇಕಂದರೆ 3,500-4,500 ಆಗುತ್ತೆ. ಅದ್ರ ಮೇಲೆ ಮತ್ತೆ 50% ಅಂದರೆ 2,500 ಬರುತ್ತೆ. ಅದೊಂದು ಚಾರ್ಜಿಂಗ್ ಕೇಬಲ್ ಒಂದಿಷ್ಟು ಉದ್ದ ಬರುತ್ತೆ. ಅದು ನಾನು ಇಲ್ಲೇ ಇದೆ, ಇದು ನಿಮಗೆ ಕನೆಕ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಬಟ್ ಸೋ ಫಾರ್ ಇದು ನಂಗೆ ತುಂಬ ಇಷ್ಟ ಆಯಿತು. ಜಗಳ ಆಡೋದ್ರಿಂದ ಒಂದೇ ಬೇಜಾರಂದರೆ, ಇನ್ನೇ ನನಗೆ ಬೇಕಾಗಿತ್ತಲ್ಲ, ನನ್ನ ಅವಶ್ಯಕತೆಗೋಸ್ಕರ ಸುಮ್ಮನೆ ಸಮಾಧಾನ ಮಾಡ್ಕೊಂಡು ಬಂದೆ. ಇನ್ನೊಂದ್ಸರಿ ಏನು ಅಂಥದ್ದೇನು ಚೇಂಜ್ ಮಾಡಿಸೋದಂಥದ್ದು ಏನೂ ಇಲ್ಲ ನನ್ನ ಹತ್ರ. ಸರಿ ಹೋಗಪ್ಪ ಅಂದ್ಕೊಂಡು ಬಂದೆ. ಇಲ್ಲಿಗೆ ನಮ್ಮ ಸ್ಮಾಲ್ ವ್ಲಾಗ್ ಮುಗೀತು. ಬೇರೆ ನಿಮಗೆ ಅಪ್ಡೇಟ್ಸ್ ಬೇಕು ಅಂದರೆ ಹೇಳಿ, ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಡೇಲಿ ಒಂದು ವೀಡಿಯೋ ಮಾಡ್ತೀನಿ. ಯಾಕಂದರೆ ನಾನು ನೈಟ್ ಮಾಡಿದ ಉದ್ದೇಶ ಅಂದರೆ ಮ್ಯಾಪು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟಲ್ಲಿ, ಅದಕ್ಕೋಸ್ಕರ ಮಾಡಿದೆ. ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ನಿಮ್ಮ ಪ್ರವೀಣ್ ವೈಭವ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.